ಕಾಕಿ ಕಣ್ಣಿಗೆ ಬೀಳದೆ ಆಸಿಡ್ ನಾಗ ಅವಿತಿರೋದು ಎಲ್ಲಿ? ನಾಪತ್ತೆಯಾಗಿದ್ದ ಮೇಳಕುಂದಿ ತಾನಾಗೆ ಸರೆಂಡರ್ ಆಗಿದ್ದೇಕೆ? ರಾಜಧಾನಿ ಬೆಂಗಳೂರಲ್ಲೇ ನಡೆಯುತ್ತಾ ಪಿಎಸ್ಐ ಎಕ್ಸಾಮ್ ಡೀಲ್. ರಾಜ್ಯದಲ್ಲಿ ಮತ್ತೆ ಧಗಧಗಿಸುತ್ತಾ ಹಿಂದೂ ಮುಸ್ಲಿಂ ಧರ್ಮಯುದ್ಧ. ಬಿಲ ಸೇರಿರೋ ಆಸಿಡ್ ನಾಗನಿಗಾಗಿ ಹೇಗಿದೆ ತಲಾಶ್? ತಮಿಳುನಾಡು ಆಂಧ್ರದಲ್ಲಿ ಆರೋಪಿ ಪತ್ತೆಗಾಗಿ ಖಾಕಿ ಪ್ಲಾನ್ ಏನು? ಸಂತ್ರಸ್ತ ಯುವತಿ ಸ್ಕಿನ್ ಜೋಡಣೆಗೆ ಹೇಗಿದೆ ವೈದ್ಯರ ತಯಾರಿ? ನೋಡೋಣ ಆಸಿಡ್ ರಾಕ್ಷಸ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಆಸಿಡ್ ಕಿರಾತಕ ನಾಗೇಶ್ ಬಂಧನಕ್ಕೆ ಪೊಲೀಸರು ಮೆಗಾ ಪ್ಲಾನ್ ಮಾಡಿದ್ದಾರೆ. ನಾಗೇಶ್ ಹೆಜ್ಜೆ ಗುರುತು ಹಿಡಿದು ಹೊರಟಿರೋ ಪೊಲೀಸರು 2 ರಾಜ್ಯಗಳಲ್ಲಿ ಒಂದೊಂದು ತಂಡದಂತೆ ತಲಾಶ್ ಮಾಡುತ್ತಿದ್ದಾರೆ. ಆರೋಪಿ ಪತ್ತೆಗೆ ಕರಪತ್ರ ಹಂಚಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ತಮಿಳುನಾಡು, ಆಂಧ್ರದಲ್ಲಿ ಆರೋಪಿ ಅಡಗಿರುವ ಶಂಕೆಯಿದ್ದು 2 ರಾಜ್ಯಗಳಲ್ಲಿ ಕರಪತ್ರ ಹಂಚಲು ಪೊಲೀಸರು ತಯಾರಿ ನಡೆಸಿದ್ದಾರೆ. ಆರೋಪಿ ಭಾವಚಿತ್ರವಿರುವ ಕರಪತ್ರ ಹಂಚಿ ಆರೋಪಿಯ ಸುಳಿವು ಸಿಕ್ಕರೆ ಮಾಹಿತಿ ನೀಡುವಂತೆ ಮನವಿ ಮಾಡಲಿದ್ದಾರೆ. ಆಸ್ಪತ್ರೆಯಲ್ಲಿ ಆಸಿಡ್ ಸಂತ್ರಸ್ತೆ ನರಳಾಡ್ತಿದ್ದು ಯುವತಿ ಗಾಯ ವಾಸಿ ಮಾಡಲು ವೈದ್ಯರು ಪ್ರಯತ್ನಿಸುತ್ತಿದ್ದಾರೆ. ಯುವತಿಗೆ ಸ್ಕಿನ್ ಜೋಡಣೆಗೆ ವೈದ್ಯರು ತಯಾರಿ ನಡೆಸುತ್ತಿದ್ದು ನಾಳೆಯಿಂದ ಯುವತಿಗೆ ಚರ್ಮ ಜೋಡಣೆ ಚಿಕಿತ್ಸೆ ಆರಂಭಿಸಲಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆ ಸ್ಕಿನ್ ಬ್ಯಾಂಕ್ನಿಂದ ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ಸ್ಕಿನ್ ತಲುಪಿಸಿದ್ದು ಚರ್ಮ ಜೋಡಣೆ ಬಳಿಕ 2-3 ವಾರಗಳಲ್ಲಿ ಮೊದಲಿನಂತೆಯೇ ಚರ್ಮದ ಬೆಳವಣಿಗೆ ಆಗಲಿದೆ. ಚರ್ಮ ಜೋಡಣೆ ಬಳಿಕ ನೋವು ಕಡಿಮೆಯಾಗುತ್ತೆ. ಆಸಿಡ್ ದಾಳಿಗೆ ಒಳಗಾಗಿರೋ ಯುವತಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾಳೆ. ಸೇಂಟ್ ಜಾನ್ಸ್ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಯುವತಿಗೆ ಚಿಕಿತ್ಸೆ ಮುಂದುವರಿಸಲಾಗಿದೆ. ಸುಟ್ಟ ಗಾಯಗಳು ಒಣಗಿದ ಮೇಲೆ ಶಸ್ತ್ರಚಿಕಿತ್ಸೆ ಮಾಡಲು ವೈದ್ಯರು ನಿರ್ಧಾರ ಮಾಡಿದ್ದಾರೆ. ಸದ್ಯಕ್ಕೆ ಸಂತ್ರಸ್ತೆ ಆರೋಗ್ಯ ಸ್ಥಿರವಾಗಿದೆ. ಆಸಿಡ್ ದಾಳಿಗೊಳಗಾದ ಯುವತಿಗೆ ಚಿಕಿತ್ಸೆ ಮುಂದುವರೆದಿದ್ದು ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾಳೆ. ಬೆನ್ನು, ತಲೆ ಹಿಂಭಾಗ ಸೇರಿದಂತೆ ಯುವತಿ ದೇಹ 36% ಸುಟ್ಟು ಹೋಗಿದೆ. ಚಿಕಿತ್ಸೆ ಪಡೆಯುತ್ತಿದ್ದರೂ ಯುವತಿ ಸ್ಥಿತಿ ಚಿಂತಾಜನಕವಾಗಿದ್ದು ಮಾನಸಿಕವಾಗಿ ಸಂಪೂರ್ಣ ಕುಗ್ಗಿದ್ದಾಳೆ. ಸೇಂಟ್ ಜಾನ್ಸ್ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಸಂತ್ರಸ್ತೆಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ವಕೀಲರ ಸಲಹೆ ಮೇರೆಗೆ ಸರೆಂಡರ್ ಆದ್ನ ಮಂಜುನಾಥ್ ಮೇಳಕುಂದಿ ಸಿಐಡಿ ಮುಂದೆ ಹಾಜರಾಗುವುದಕ್ಕೂ ಮುನ್ನ ಕಿಂಗ್ ಪಿನ್ ಹೇಳಿದ್ದೇನು? 2ನೇ ದಿನದ ಗ್ರಿಲ್ನಲ್ಲಿ ದಿವ್ಯಾ ಹಾಗರಗಿ ಏನೆಲ್ಲ ಮಾಹಿತಿ ನೀಡಿದ್ದಾರೆ? ನೋಡೋಣ ಪಿಎಸ್ಐ ಡೀಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪಿಎಸ್ಐ ಎಕ್ಸಾಮ್ ಡೀಲ್ನ ಕಿಂಗ್ ಪಿನ್ ಮಂಜುನಾಥ್ ಮೇಳಕುಂದಿ ಶರಣಾಗಿದ್ದಾನೆ. ಆಟೋದಲ್ಲಿ ಬಂದು ಕಲಬುರಗಿಯಲ್ಲಿ ಸಿಐಡಿ ಅಧಿಕಾರಿಗಳ ಮುಂದೆ ಸರೆಂಡರ್ ಆಗಿದ್ದಾನೆ. 21 ದಿನಗಳ ಕಾಲ ತಲೆಮರೆಸಿಕೊಂಡಿದ್ದ ಮಂಜುನಾಥ್ ಯಾರ ಕೈಗೂ ಸಿಗದಂತೆ ಎಸ್ಕೇಪ್ ಆಗಿದ್ದ. ಮಂಜುನಾಥ್ ಮೇಳಕುಂದಿಗಾಗಿ ನಿರಂತರವಾಗಿ 21 ದಿನಗಳ ಕಾಲ ಸಿಐಡಿ ಪೊಲೀಸರು ಹುಡುಕಾಟ ನಡೆಸಿದ್ರು. ಇಷ್ಟು ದಿನ ನನ್ನ ಆರೋಗ್ಯ ಸರಿ ಇರಲಿಲ್ಲ, ಅದಕ್ಕಾಗಿ ನಾನು ಮಂಗಳೂರಿಗೆ ಹೋಗಿದ್ದೆ ಅಂತ ಶರಣಾಗುವ ಮುನ್ನ ಮಂಜುನಾಥ್ ಮೇಳಕುಂದಿ ಸ್ಪಷ್ಟನೆ ನೀಡಿದ್ದಾನೆ. ಮಂಗಳೂರಿನಿಂದ ಬೆಳಿಗ್ಗೆ ಕಲಬುರಗಿಗೆ ಬಂದಿದ್ದೇನೆ, ಈಗ ಸಿಐಡಿ ಅಧಿಕಾರಿಗಳ ಮುಂದೆ ಶರಣಾಗ್ತಿದ್ದೇನೆ ಅಂತ ಸರೆಂಡರ್ ಆಗುವ ಮುನ್ನ ಮಂಜುನಾಥ್ ಮೇಳಕುಂದಿ ತಿಳಿಸಿದ. ಎಸ್ಕೇಪ್ ಆಗಿದ್ದ ಮಂಜುನಾಥ್ ಮೇಳಕುಂದಿ ಇಂದು ತಾನೇ ಪೊಲೀಸರ ಎದುರು ಶರಣಾಗಿದ್ದಾನೆ. ಏಪ್ರಿಲ್ 8ರಂದು ಕಲಬುರಗಿಯಿಂದ ಬೆಂಗಳೂರಿಗೆ ಜಾಂಡೀಸ್ ಚಿಕಿತ್ಸೆ ಸೀಸ್ ಆಗಿದ್ದ ಮೊಬೈಲ್ ಪಡೆಯೋಕೆ ಮಂಜುನಾಥ್ ಬಂದಿದ್ದ. ಬಳಿಕ ಅರೆಸ್ಟ್ ವಾರೆಂಟ್ ಜಾರಿ ಆಗ್ತಾ ಇದ್ದಂತೆ ಏಪ್ರಿಲ್ 10ರಿಂದ ನಾಪತ್ತೆಯಾಗಿದ್ದ. ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗಿದ್ದ ಕಿಂಗ್ ಪಿನ್ ಬೇರೆಡೆ ಹೋದರೆ ಲಾಕ್ ಆಗುವ ಭಯದಿಂದ ಎಸ್ಕೇಪ್ ಆಗಿದ್ದ. ಮಂಗಳೂರಿನಲ್ಲಿ ಸೇಫ್ ಜಾಗದಲ್ಲಿದ್ದ ಮಂಜುನಾಥ್ ಇಂದು ತಾನಾಗೆ ಸರೆಂಡರ್ ಆಗಿದ್ದಾನೆ. 21 ದಿನ ಹುಡುಕಿದ್ರೂ ಸುಳಿವೆ ಸಿಗದೆ ತಲೆಮರೆಸಿಕೊಂಡಿದ್ದ ಮಂಜುನಾಥ್ ಮೇಳಕುಂದಿ ಇಂದು ತಾನಾಗಿಯೇ ಸಿಐಡಿ ಎದುರು ಶರಣಾಗಿದ್ದಾನೆ. ವಕೀಲರ ಸಲಹೆಯ ಮೇರೆಗೆ ಮೇಳಕುಂದಿ ಸಿಐಡಿ ಎದುರು ಸರೆಂಡರ್ ಆಗಿದ್ದಾನೆ ಎನ್ನಲಾಗ್ತಿದೆ. ಮಂಗಳೂರಿನಿಂದ ಕಲಬುರಗಿಗೆ ಬಂದ ಮೇಳಕುಂದಿ ವಕೀಲರನ್ನ ಭೇಟಿಯಾಗಿದ್ದನಂತೆ. ಈ ವೇಳೆ ಎಷ್ಟು ದಿನ ಅಂತ ತಲೆಮರೆಸಿಕೊಂಡು ಓಡಾಡ್ತೀಯ, ನೀನೇ ಹೋಗಿ ಸಿಐಡಿಗೆ ಶರಣಾಗು ಎಂದಿದ್ರಂತೆ. ಪರೀಕ್ಷೆಯಲ್ಲಿನ ಗೋಲ್ಮಾಲ್ ಸಂಬಂಧ 6 ದಿನಗಳ ಹಿಂದೆ ಮಂಜುನಾಥ್ ಮೇಳಕುಂದಿ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿಯಾಗಿತ್ತು. ಕಲಬುರಗಿ ನೀರಾವರಿ ಇಲಾಖೆಯಲ್ಲಿ ಎಇ ಆಗಿದ್ದ ಮೇಳಕುಂದಿ ವಿರುದ್ಧ ಈ ಹಿಂದೆ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಪಿಡಬ್ಲ್ಯೂಡಿ ಜೆಇ ಪರೀಕ್ಷೆ ಅಕ್ರಮ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಮೇಳಕುಂದಿ ಪಿಎಸ್ಐ ಪರೀಕ್ಷೆ ಅಕ್ರಮ ಬೆಳಕಿಗೆ ಬರುತ್ತಿದ್ದಂತೆ ನಾಪತ್ತೆಯಾಗಿದ್ದ.
ಪಿಎಸ್ಐ ಪರೀಕ್ಷೆಯ ಅಕ್ರಮದ ಬಗ್ಗೆ ಸಿಐಡಿ ತೀವ್ರ ತನಿಖೆ ನಡೆಸ್ತಾ ಇದ್ರು. ಉಳಿದ ಕಿಂಗ್ ಪಿನ್ಗಳು ಇನ್ನೂ ಪತ್ತೆಯಾಗಿಲ್ಲ. ಪರೀಕ್ಷಾ ಅಕ್ರಮದ ಆರೋಪಿಗಳಾದ ಜ್ಞಾನಜ್ಯೋತಿ ಶಾಲೆಯ ಹೆಡ್ ಮಾಸ್ಟರ್ ಕಾಶಿನಾಥ್, ನೀರಾವರಿ ಇಲಾಖೆ ಎಇ ಮಂಜುನಾಥ್ ಮೇಳಕುಂದಿಯ ಸಹೋದರ ರವೀಂದ್ರ ನಾಪತ್ತೆಯಾಗಿದ್ರು. ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಏಪ್ರಿಲ್ 10ರಿಂದಲೇ ಎಸ್ಕೇಪ್ ಆಗಿದ್ರು. ನಾಪತ್ತೆಯಾಗಿರುವ 3 ಕಿಂಗ್ ಪಿನ್ಗಳು ಪತ್ತೆಯಾದರೆ ಮತ್ತಷ್ಟು ಸತ್ಯ ಹೊರಬರಲಿದೆ. ನಾಪತ್ತೆಯಾದ 3ರಿಗಾಗಿ ಸಿಐಡಿ ಪೊಲೀಸರು ಶೋಧ ನಡೆಸುತ್ತಿದ್ದು, ತಲೆಮರೆಸಿಕೊಂಡ 3 ಸಿಕ್ಕರೆ ಮತ್ತಷ್ಟು ಸತ್ಯ ಬಯಲಾಗಲಿದೆ. ಹೀಗಾಗಿ ನಾಪತ್ತೆಯಾದವರ ಪತ್ತೆಗಾಗಿ ಶೋಧ ಮುಂದುವರೆದಿದೆ. ಎರಡನೇ ದಿನವೂ ದಿವ್ಯಾ ಅಂಡ್ ಗ್ಯಾಂಗ್ಗೆ ಸಿಐಡಿ ಗ್ರಿಲ್ ಮಾಡಿದೆ. ತನಿಖೆ ತೀವ್ರಗೊಳಿಸಿರುವ ಪೊಲೀಸರು ಅಕ್ರಮದ ಇಂಚಿಂಚು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಕಲಬುರಗಿ ನಗರದ ಸಿಐಡಿ ಕಚೇರಿಯಲ್ಲಿ ಕಿಂಗ್ ಪಿನ್ಗಳ ವಿಚಾರಣೆ ಮಾಡಿದ್ದಾರೆ. ಮೊದಲ ದಿನದ ಸಿಐಡಿ ವಿಚಾರಣೆಯಲ್ಲಿ ಏನೂ ಗೊತ್ತಿಲ್ಲ ಅನ್ನುತ್ತಲೇ ಆರೋಪಿಗಳು ಅಕ್ರಮದ ಸುಳಿವು ಬಿಟ್ಕೊಟ್ಟಿದ್ದಾರಂತೆ. ಪೊಲೀಸ್ ಇಲಾಖೆಯ ಬಗ್ಗೆ ಸುಳಿವು ನೀಡಿದ್ದಾರೆ ಎನ್ನಲಾಗ್ತಿದೆ. ಪಿಎಸ್ಐ ನೇಮಕಾತಿಯ ಅಕ್ರಮ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆಯ ಕೆಲ ಸಿಬ್ಬಂದಿಯು ಶಾಮೀಲಾಗಿರುವ ಶಂಕೆ ವ್ಯಕ್ತವಾಗಿದೆ. ಕೆಲ ಪೊಲೀಸ್ ಅಧಿಕಾರಿಗಳೇ ಅಭ್ಯರ್ಥಿಗಳನ್ನು ರುದ್ರಗೌಡ ಪಾಟೀಲ್ಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಪೊಲೀಸ್ ಸಿಬ್ಬಂದಿಯೇ ಹಣ ನೀಡಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅಲ್ಲದೆ ಕಲಬುರಗಿ ಜಿಲ್ಲೆಯ ಪೊಲೀಸ್ ಸಿಬ್ಬಂದಿ ಮೂಲಕವೇ ಕಿಂಗ್ ಪಿನ್ಗೆ ಹಣ ಸಂದಾಯ ಮಾಡಿರುವ ಅನುಮಾನ ಮೂಡಿದೆ. ಪ್ರಕರಣದಲ್ಲಿ 2 ಡಿವೈಎಸ್ಪಿ, ಓರ್ವ ಸಿಪಿಐ ಹೆಸರು ಪ್ರಸ್ತಾಪವಾಗಿದ್ದು, ಪೊಲೀಸ್ ಸಿಬ್ಬಂದಿ ಕೈವಾಡದ ಬಗ್ಗೆ ಸಿಐಡಿ ಮಾಹಿತಿ ಸಂಗ್ರಹಿಸುತ್ತಿದೆ. ಅಭ್ಯರ್ಥಿಗಳ ವಿಚಾರಣೆ ವೇಳೆ ಸ್ಫೋಟಕ ಸತ್ಯ ಬಟ ಬಯಲಾಗಿದ್ದೇಗೆ ಬೆಂಗಳೂರಿನ 5 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆದ ಬ್ರಹ್ಮಾಂಡ ಅಕ್ರಮ. ಬೆಂಗಳೂರಿನಲ್ಲೇ ಇದ್ದಾನ ಪರೀಕ್ಷಾ ಡೀಲ್ನ ಮಾಸ್ಟರ್ ಮೈಂಡ್. ನೋಡೋಣ ಎಕ್ಸಾಮ್ ಗೋಲ್ಮಾಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪಿಎಸ್ಐ ನೇಮಕಾತಿ ಅಕ್ರಮ ಪ್ರಕರಣದ ಸಿಐಡಿ ತನಿಖೆಯಲ್ಲಿ ಸ್ಫೋಟಕ ಸತ್ಯ ಬಯಲಾಗಿದೆ. ಕಲಬುರಗಿ ಅಲ್ಲ, ಬೆಂಗಳೂರೇ ಅಕ್ರಮದ ಹೆಡ್ ಕ್ವಾರ್ಟರ್ಸ್ ಅಂತ ಹೇಳಲಾಗ್ತಿದೆ. ರಾಜಧಾನಿಯಲ್ಲಿ ರಾಜ್ಯಾರೋಷವಾಗಿ ಪರೀಕ್ಷೆ ಡೀಲ್ ನಡೆದಿದೆಯಂತೆ. ದಿವ್ಯಾ ಹಾಗರಗಿ, ರುದ್ರಗೌಡ ಪಾಟೀಲ್ ಮಾತ್ರವಲ್ಲದೆ ಮತ್ತೊಬ್ಬ ಮಾಸ್ಟರ್ ಮೈಂಡ್ ಇದ್ದು ಸ್ಲೀಪರ್ ಸೆಲ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾನಂತೆ. ಪಿಎಸ್ಐ ಅಭ್ಯರ್ಥಿಗಳ ವಿಚಾರಣೆ ವೇಳೆ ಸ್ಫೋಟಕ ಸತ್ಯ ಬಟ ಬಯಲಾಗಿದೆ. ಕಲಬುರಗಿ ಪಿಎಸ್ಐ ನೇಮಕಾತಿ ಗೋಲ್ಮಾಲ್ ಏನೂ ಅಲ್ಲ. ಬೆಂಗಳೂರಿನಲ್ಲಿ ಪಿಎಸ್ಐ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆಯಂತೆ. ಮಾಸ್ಟರ್ ಮೈಂಡ್ ಗೌಪ್ಯವಾಗಿದ್ದುಕೊಂಡೇ ಡೀಲ್ ಮಾಡಿದ್ದು ದಿವ್ಯಾ ಹಾಕರಗಿ, ರುದ್ರಗೌಡ ಪಾಟೀಲ್ ಜೊತೆಗೂ ಈತನಿಗೂ ಸಂಪರ್ಕವಿರೋ ಶಂಕೆ ವ್ಯಕ್ತವಾಗಿದೆ. ಪಿಎಸ್ಐ ಪರೀಕ್ಷಾ ಅಕ್ರಮಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದ್ದು ಓಎಂಆರ್ ಶೀಟ್ ಪರಿಶೀಲನೆ ವೇಳೆ ಸಿಐಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. 22 ಅಭ್ಯರ್ಥಿಗಳಿಂದ ಬೆಂಗಳೂರಿನ ಕರಾಳ ಸತ್ಯ ಬಯಲಾಗಿದೆ. ಓಎಂಆರ್ ಶೀಟ್ಗೂ ಕಾರ್ಬನ್ ಕಾಪಿಗೂ ಅಜಗಜಾಂತರ ವ್ಯತ್ಯಾಸವಿದೆಯಂತೆ. ಬೆಂಗಳೂರಿನ 5 ಪರೀಕ್ಷಾ ಕೇಂದ್ರಗಳಲ್ಲಿ ಬ್ರಹ್ಮಾಂಡ ಅಕ್ರಮ ನಡೆದಿದೆಯಂತೆ. ಹೈಟೆಕ್ ಕಾಪಿ ಮೂಲಕ ಬೆಂಗಳೂರಿನಲ್ಲಿ ಪರೀಕ್ಷಾ ಅಕ್ರಮ ನಡೆಸಿದ್ದಾರಂತೆ. ಬೆಂಗಳೂರಿನಲ್ಲಿ ಪರೀಕ್ಷೆ ಬರೆದ 22 ಅಭ್ಯರ್ಥಿಗಳಿಂದ ಡೀಲ್ ನಡೆದಿದ್ದು 27 ಅಭ್ಯರ್ಥಿಗಳ ಓಎಂಆರ್ ಶೀಟ್ನಿಂದ ಕರಾಳ ಸತ್ಯ ಬಯಲಾಗಿದೆ. ತನಿಖೆ ತೀವ್ರಗೊಳಿಸಿರುವ ಸಿಐಡಿ ಪೊಲೀಸರಿಗೆ 27 ಅಭ್ಯರ್ಥಿಗಳ ಮೇಲೆ ಅನುಮಾನ ಕಾಡ್ತಿದೆ. ಓಎಂಆರ್ ಶೀಟ್, ಕಾರ್ಬನ್ ಶೀಟ್ನಲ್ಲಿ ವ್ಯತ್ಯಾಸ ಹಿನ್ನೆಲೆ ಶಂಕೆ ಹೆಚ್ಚಾಗಿದೆ. ಹೀಗಾಗಿ 27 ಅಭ್ಯರ್ಥಿಗಳ ಓಎಂಆರ್ ಶೀಟ್, ಕಾರ್ಬನ್ ಶೀಟ್ನ ಪ್ರತಿಯನ್ನ ಬೆಂಗಳೂರಿನ ಎಫ್ಎಸ್ಎಲ್ ಕೇಂದ್ರಕ್ಕೆ ಪ್ರತಿ ಕಳುಹಿಸಿದೆ. ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಓಎಂಆರ್ ಶೀಟ್ನಲ್ಲಿ ಬೇರೆ ಬೇರೆ ರೀತಿಯ ಪೆನ್ ಬಳಸಿದ್ದಾರಾ, ಬೇರೆ ಬೇರೆ ರೀತಿಯಲ್ಲಿ ಬರೆದಿದ್ದಾರಾ ಅನ್ನೋದು ತಿಳಿಯಲಿದೆ. ಪಿಎಸ್ಐ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಕೇಸ್ ಸಂಬಂಧ ಸಿಐಡಿ ತನಿಖೆ ತೀವ್ರಗೊಳಿಸಿದ್ದು ಈಗಾಗಲೇ 400ಕ್ಕೂ ಹೆಚ್ಚು ಅಭ್ಯರ್ಥಿಗಳ ವಿಚಾರಣೆ ನಡೆಸಿದೆ. ಪಿಎಸ್ಐ ಪರೀಕ್ಷೆಯಲ್ಲಿ ಪಾಸಾಗಿದ್ದ 545 ಅಭ್ಯರ್ಥಿಗಳಿಗೂ ಸಿಐಡಿ ಪೊಲೀಸರು ನೋಟಿಸ್ ನೀಡಿದ್ರು. ಈ ಪೈಕಿ 100ಕ್ಕೂ ಹೆಚ್ಚು ಅಭ್ಯರ್ಥಿಗಳು ವಿಚಾರಣೆಗೆ ಹಾಜರಾಗಿಲ್ಲ, ಕಾರ್ಬನ್ ಶೀಟ್ ಇಲ್ಲ, ಆರೋಗ್ಯ ಸರಿಯಿಲ್ಲ ಅಂತ ಗೈರಾಗಿದ್ದಾರೆ. ಹೀಗಾಗಿ ವಿಚಾರಣೆಗೆ ಹಾಜರಾಗದವರ ಮೇಲೆ ಸಿಐಡಿ ನಿಗಾ ಇಟ್ಟಿದೆ. ಪಿಎಸ್ಐ ಪರೀಕ್ಷಾ ಅಕ್ರಮದ ಬೆನ್ನು ಬಿದ್ದಿರೋ ಸಿಐಡಿ ತಂಡ ಗೋಲ್ಮಾಲ್ನಲ್ಲಿ ಇನ್ನೂ ಯಾರ್ಯಾರು ಶಾಮೀಲಾಗಿದ್ದಾರೆ ಅನ್ನೋ ಬಗ್ಗೆ ತನಿಖೆ ನಡೆಸುತ್ತಿದೆ. ಈಗಾಗಲೇ ಸಾವಿರಾರು ಕರೆಗಳ ಮಾಹಿತಿ ಕಲೆ ಹಾಕಿರುವ ಸಿಐಡಿ ತಂಡ ಪರೀಕ್ಷಾ ಕೇಂದ್ರ ಸುತ್ತಮುತ್ತಲಿನ ಪ್ರದೇಶದ ಕರೆಗಳ ತಲಾಶ್ ಮಾಡುತ್ತಿದೆ. ಪರೀಕ್ಷೆ ನಡೆದಿದ್ದ ಕೇಂದ್ರಗಳ ಸುತ್ತಮುತ್ತ ಪರೀಕ್ಷೆ ವೇಳೆ ಇನ್ಕಮಿಂಗ್, ಔಟ್ಗೋಯಿಂಗ್ ಕರೆಗಳ ಮಾಹಿತಿ ಸಂಗ್ರಹಿಸುತ್ತಿದೆ.
ಪಿಎಸ್ಐ ಪರೀಕ್ಷೆಯಲ್ಲಿ ನಡೆದಿರೋ ಅಕ್ರಮದ ಬಗ್ಗೆ ತನಿಖೆ ತೀವ್ರಗೊಂಡಿದ್ದು ಸಿಐಡಿ ಟೆಕ್ನಿಕಲ್ ವಿಭಾಗ ಕರೆಗಳ ಮಾಹಿತಿ ಸಂಗ್ರಹಿಸಿದೆ. ಕಲಬುರಗಿ ನಗರದ ಜ್ಞಾನಜ್ಯೋತಿ ಇಂಗ್ಲಿಷ್ ಶಾಲೆ ಸೇರಿ ಬೇರೆ ಕೇಂದ್ರಗಳಲ್ಲಿ ಅಕ್ರಮ ನಡೆದಿದ್ಯಾ ಅಂತ ಪರಿಶೀಲನೆ ನಡೆಸುತ್ತಿದೆ. ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದು ಮತ್ತಷ್ಟು ಮಂದಿ ಅಕ್ರಮದಲ್ಲಿ ಸಿಕ್ಕಿ ಬೀಳುವ ಸಾಧ್ಯತೆ ಇದೆ. ಪಿಎಸ್ಐ ಪರೀಕ್ಷಾ ಹಗರಣದಲ್ಲಿ ರಾಜ್ಯ ಸರ್ಕಾರದ ಪಾತ್ರವಿದೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವನಾರಾಯಣ್ ಗಂಭೀರ ಆರೋಪ ಮಾಡಿದ್ದಾರೆ. ಸಚಿವರು, ಹಿರಿಯ ಅಧಿಕಾರಿಗಳು, ದೊಡ್ಡ ವ್ಯಕ್ತಿಗಳ ಪಾತ್ರವಿದೆ. ಹೀಗಾಗಿ ಸರ್ಕಾರ ಪರೀಕ್ಷಾ ಹಗರಣ ಮುಚ್ಚಿ ಹಾಕಲು ಯತ್ನಿಸುತ್ತಿದೆ. ಪಿಎಸ್ಐ ಪರೀಕ್ಷಾ ಅಕ್ರಮದ ಬಗ್ಗೆ ಸಿಬಿಐ ತನಿಖೆಗೆ ಒಪ್ಪಿಸಬೇಕು. ಪಿಸಿಐ ಹುದ್ದೆಗಳಿಗೆ ಮರುಪರೀಕ್ಷೆಯಿಂದ ಪ್ರಯೋಜನವಿಲ್ಲ. ಇದರಿಂದ ಈಗ ಆಯ್ಕೆಯಾಗಿರುವವರಿಗೆ ಅನ್ಯಾಯವಾಗುತ್ತೆ ಎಂದು ಚಾಮರಾಜನಗರದಲ್ಲಿ ಆರ್ ಧ್ರುವನಾರಾಯಣ್ ಹೇಳಿದ್ದಾರೆ. ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿ ನಾನು ರಾಜ್ಯದಲ್ಲಿ ಮತ್ತೆ ಧಗಧಗಿಸುತ್ತಾ ಧಾರ್ಮಿಕ ಕಿಚ್ಚು. ಸರ್ಕಾರಕ್ಕೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆಗ್ರಹಿಸಿದ್ದೇನು? ಅಕ್ಷಯ ತೃತೀಯದಂದು ಭುಗಿಲೇಳುತ್ತಾ ಬಂಗಾರದ ಬಡಿದಾಟ. ನೋಡೋಣ ಧರ್ಮದಂಗಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಮತ್ತೆ ಧಾರ್ಮಿಕ ಕಿಚ್ಚು ಧಗಧಗಿಸುವ ಸಾಧ್ಯತೆ ಇದೆ. ಹಿಂದೂ ಮುಸ್ಲಿಂ ಧರ್ಮಯುದ್ಧ ತಾರಕಕ್ಕೇರಲಿದ್ದು ಹಿಂದೂ ಸಂಘಟನೆಗಳು ಮತ್ತೆ ರೊಚ್ಚಿಗೇಳ್ತಿವೆ. ವ್ಯಾಪಾರ ಹಲಾಲ್ ಟ್ಯಾಕ್ಸಿ ಯುದ್ಧ ಆಯಿತು. ಇದೀಗ ಮಸೀದಿ ಮೈಕ್ ವಿರುದ್ಧ ಹೋರಾಟ ಶುರುವಾಗಿದೆ. ಮೈಕ್ನಲ್ಲಿ ಆಜಾನ್ಗೆ ಆಕ್ಷೇಪ ವ್ಯಕ್ತವಾಗಿದ್ದು ಆಜಾನ್ ವರ್ಸಸ್ ಹನುಮಾನ್ ಚಾಲೀಸ್ ಶುರುವಾಗೋ ಸಾಧ್ಯತೆ ಇದೆ. ಮಸೀದಿ ಮಂದಿರದ ಅನಧಿಕೃತ ಲೌಡ್ ಸ್ಪೀಕರ್ ತೆಗೀರಿ ಅಂತ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆಗ್ರಹಿಸಿದ್ದಾರೆ. ರಾತ್ರಿ 10 ರಿಂದ ಬೆಳಗ್ಗೆ 6 ಗಂಟೆಯವರೆಗೆ ಮೈಕ್ ಬಳಸುವಂತಿಲ್ಲ ಅನ್ನೋ ಆದೇಶವಿದೆ. ಆದರೆ ಬೆಳಗ್ಗೆ 5 ಗಂಟೆಗೆ ಮಸೀದಿಯಲ್ಲಿ ಲೌಡ್ ಸ್ಪೀಕರ್ ಹಾಕ್ತಾರೆ. ಇದು ಸುಪ್ರೀಂ ಕೋರ್ಟ್ ಆದೇಶದ ಸ್ಪಷ್ಟ ಉಲ್ಲಂಘನೆ ಎಂದು ಪ್ರಮೋದ್ ಮುತಾಲಿಕ್ ಆಕ್ರೋಶ ಹೊರಹಾಕಿದ್ದಾರೆ. ಮಸೀದಿಗಳ ಮೇಲಿನ ಲೌಡ್ ಸ್ಪೀಕರ್ ವಿರುದ್ಧ ಪ್ರಮೋದ್ ಮುತಾಲಿಕ್ ಕೆಂಡ ಕಾರಿದ್ದಾರೆ. ಮಸೀದಿ ಮೇಲಿರುವ ಲೌಡ್ ಸ್ಪೀಕರ್ಗೆ ಅನುಮತಿ ಪಡೆದಿಲ್ಲ. ಅಲ್ಲದೆ ಇಂತಿಷ್ಟೇ ಡೆಸಿಬಲ್ನಲ್ಲಿ ಮಾತ್ರ ಆಜಾನ್ ಕೂಗಬೇಕು. ಆದರೆ ಊರು ತುಂಬಾ ಕೇಳಿಸೋ ಹಾಗೆ ಶಬ್ದ ಮಾಲಿನ್ಯ ಮಾಡ್ತಿದ್ದಾರೆ. ಮೇ 1ರೊಳಗೆ ಅನಧಿಕೃತ ಸ್ಪೀಕರ್ ತೆರವಿಗೆ ಆಗ್ರಹಿಸಿದ್ವಿ. ಆದರೆ ಇಂದು ಮುಂಜಾನೆಯೂ ಆಜಾನ್ನಿಂದ ಶಬ್ದ ಮಾಲಿನ್ಯವಾಗಿದೆ ಅಂತ ಮುತಾಲಿಕ್ ಹೇಳಿದ್ದಾರೆ. ರಾಜ್ಯದಲ್ಲಿ ಆಜಾನ್ ವರ್ಸಸ್ ಹನುಮಾನ್ ಚಾಲೀಸ್ ವಾರ್ ಭುಗಿಲೇಳಲಿದೆ. ಮೇ 9ರಂದು ರಾಜ್ಯಾದ್ಯಂತ ಹೋರಾಟ ನಡೆಸುತ್ತೇವೆ. ಆಜಾನ್ ವಿರುದ್ಧ ಹನುಮಾನ್ ಚಾಲೀಸ್ ಹಾಕ್ತೇವೆ ಅಂತ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ದೇವಾಲಯಗಳ ಮೇಲೆ ಮೈಕ್ನಲ್ಲಿ ಭಜನೆ, ಹನುಮಾನ್ ಚಾಲೀಸ್, ರಾಮಜಪ ಹಾಕ್ತೇವೆ. ರಾಜ್ಯದ ಮಠಾಧೀಶರು, ಹಿಂದೂ ಸಂಘಟನೆಗಳು, ದೇವಾಲಯದ ಅರ್ಚಕರು ಅಭಿಯಾನಕ್ಕೆ ಕೈಜೋಡಿಸಬೇಕು ಅಂತ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಪ್ರಮೋದ್ ಮುತಾಲಿಕ್ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ನಮ್ಮನ್ನ ಸರ್ಕಾರ ತಡೆಯಲು ಮುಂದಾದ್ರೆ ಸಂಘರ್ಷವೇ ನಡೆಯಲಿದೆ ಎಂದು ಮುತಾಲಿಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ಹೋರಾಟಕ್ಕೆ ರಾಜ್ಯ ಸರ್ಕಾರವೇ ಕಾರಣ. ಸುಪ್ರೀಂ ಆದೇಶವನ್ನ ಸರ್ಕಾರ ಜಾರಿಗೊಳಿಸಿಲ್ಲ. ಹೀಗಾಗಿ ನಮ್ಮನ್ನ ತಡೆಯಲು ಮುಂದಾಗಬೇಡಿ. ಇದು ಯಾವುದೋ ಒಂದು ಧರ್ಮದ ವಿರುದ್ಧವಲ್ಲ. ಸುಪ್ರೀಂ ಕೋರ್ಟ್ ಆದೇಶದ ಉಲ್ಲಂಘನೆಯ ಮನಸ್ಥಿತಿ ವಿರುದ್ಧ ಸಮರ ಎಂದು ಮುತಾಲಿಕ್ ಹೇಳಿದ್ದಾರೆ. ಹಿಂದೂ ಸಂಘಟನೆಗಳು ಮುಸ್ಲಿಂ ವ್ಯಾಪಾರಿಗಳ ವಿರುದ್ಧ ಮತ್ತೊಂದು ಸುತ್ತಿನ ವ್ಯಾಪಾರ ಧರ್ಮ ಯುದ್ಧ ಶುರು ಮಾಡಿವೆ. ವ್ಯಾಪಾರ ಬ್ಯಾನ್, ಜಟ್ಕಾ ಕಟ್ ಬಳಿಕ ಈಗ ಬಂಗಾರದ ಬಡಿದಾಟ ಆರಂಭವಾಗಿದೆ. ನಾಡಿದ್ದು ಅಕ್ಷಯ ತೃತೀಯದಂದು ಮುಸ್ಲಿಮರ ಅಂಗಡಿಗಳಲ್ಲಿ ಚಿನ್ನ ಖರೀದಿ ಮಾಡದಂತೆ ಕರೆ ನೀಡಿವೆ. ಹಿಂದೂ ಸಂಘಟನೆಗಳು ಮುಸ್ಲಿಮರ ವಿರುದ್ಧ ಸಮರ ಸಾರಿದ್ದು ರಾಜ್ಯದಲ್ಲಿ ಮತ್ತೆ ಧರ್ಮಯುದ್ಧದ ಜ್ವಾಲೆ ಧಗಧಗಿಸುತ್ತಾ ಅನ್ನೋ ಆತಂಕ ಎದುರಾಗಿದೆ. ಅಕ್ಷಯ ತೃತೀಯಕ್ಕೂ ಧರ್ಮ ಸಂಘರ್ಷದ ಕಿಡಿ ಹೊತ್ತಿದೆ. ರಾಜ್ಯಾದ್ಯಂತ ಮುಸ್ಲಿಮರ ಅಂಗಡಿಗಳಲ್ಲಿ ಬಂಗಾರ ಖರೀದಿಸಬೇಡಿ, ಹಿಂದೂಗಳ ಅಂಗಡಿಗಳಲ್ಲೇ ಚಿನ್ನ ಖರೀದಿಸಿ ಅಂತ ಹಿಂದೂಪರ ಸಂಘಟನೆಗಳು ಅಭಿಯಾನಕ್ಕೆ ಕರೆ ನೀಡಿವೆ. ಅಷ್ಟೇ ಅಲ್ಲ, ಮುಸ್ಲಿಮರ ಅಂಗಡಿಗಳಲ್ಲಿ ಚಿನ್ನ ಖರೀದಿಸಿದ್ರೆ ಆ ಹಣ ಕೇರಳದ ಮುಸ್ಲಿಂ ಸಂಘಟನೆಗಳಿಗೆ ಹೋಗುತ್ತೆ ಅಂತ ಆರೋಪಿಸಿದ್ದಾರೆ. ರಾಜ್ಯದಲ್ಲಿರುವ ಚಿನ್ನದ ಅಂಗಡಿಗಳ ಪೈಕಿ 30% ಜ್ಯುವೆಲರಿಗಳು ಮುಸ್ಲಿಂ ವರ್ತಕರಿಗೆ ಸೇರಿದ್ದಾಗಿದೆ. ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿಯೂ 50% ಚಿನ್ನದ ಮಳಿಗೆಗಳು ಮುಸ್ಲಿಂ ಸಮುದಾಯದ ಒಡೆತನದ್ದಾಗಿವೆ. ಅಕ್ಷಯ ತೃತೀಯ ದಿನ ಈ ಅಂಗಡಿಯವರು ಆಫರ್ ಮೇಲೆ ಆಫರ್ ಕೊಡ್ತಿವೆ. ಆದ್ರೀಗ ಹಿಂದೂಪರ ಸಂಘಟನೆಗಳ ಕ್ಯಾಂಪೇನ್ ಮುಸ್ಲಿಮರ ವ್ಯಾಪಾರಕ್ಕೆ ಹೊಡೆತ ನೀಡೋ ಸಾಧ್ಯತೆ ಇದೆ.
ಅಕ್ಷಯ ತೃತೀಯಕ್ಕೆ ಮುಸ್ಲಿಮರ ಅಂಗಡಿಗಳಲ್ಲಿ ಚಿನ್ನ ಖರೀದಿಸಬೇಡಿ ಅನ್ನೋ ಕ್ಯಾಂಪೇನ್ ಶುರುವಾಗಿದೆ. ರಾಜ್ಯಾದ್ಯಂತ 30,000 ಚಿನ್ನದ ಅಂಗಡಿಗಳಿದ್ದು 30% ಅಂಗಡಿಗಳು ಮುಸ್ಲಿಮರದ್ದಾಗಿದೆ. ಅಲ್ಲದೆ ಬೆಂಗಳೂರಿನ 12 ರಿಂದ 15,000 ಚಿನ್ನದ ಅಂಗಡಿಗಳಲ್ಲಿ 3,000 ಮುಸ್ಲಿಮರ ಜ್ಯುವೆಲರಿ ಶಾಪ್ ಆಗಿದೆ. ಚಿನ್ನಾಭರಣ ತಯಾರಿಕೆಯಲ್ಲೂ ಮುಸ್ಲಿಮರೇ ಹೆಚ್ಚಾಗಿದ್ದಾರೆ. ಅಲ್ಲದೆ ಸಾಮಾನ್ಯ ದಿನಕ್ಕಿಂತ ಅಕ್ಷಯ ತೃತೀಯದಂದು 4 ಪಟ್ಟು ಹೆಚ್ಚು ವ್ಯಾಪಾರವಾಗುತ್ತೆ. ಇದೀಗ ಬಂಗಾರ ಬ್ಯಾನ್ ಕ್ಯಾಂಪೇನ್ನಿಂದ ಮುಸ್ಲಿಮರಿಗೆ ಕೋಟಿ ಲಾಸ್ ಆಗೋ ಸಾಧ್ಯತೆ ಇದೆ. ರಾಜ್ಯ ರಾಜಕೀಯದಲ್ಲಿ ಬೀಸುತ್ತಾ ಬಿರುಗಾಳಿ, ಕೇಸರಿ ಪಡೆಯಲ್ಲಿ ನಾಯಕತ್ವ ಬದಲಾಗುತ್ತಾ? ಬಿಎಲ್ ಸಂತೋಷ್ ಹೇಳಿಕೆ ಬಗ್ಗೆ ಹೇಗಿತ್ತು ನಾಯಕರ ರಿಯಾಕ್ಷನ್ ನೋಡೋಣ ಕಮಲ ಕಂಪನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಹೇಳಿಕೆ ರಾಜ್ಯ ಬಿಜೆಪಿಯಲ್ಲಿ ಸಂಚಲನ ಸೃಷ್ಟಿಸಿದೆ. ನಾಯಕತ್ವ ಬದಲಾವಣೆಯೇ ಬಿಜೆಪಿಗೆ ಶಕ್ತಿ ಅಂತ ಬಿಎಲ್ ಸಂತೋಷ್ ಹೇಳಿದ್ದಾರೆ. ಪಂಜಾಬ್, ಗುಜರಾತ್ ರಾಜ್ಯಗಳಲ್ಲಿ ನಾಯಕತ್ವ ಬದಲಾವಣೆಯ ಪ್ರಯೋಗ ಯಶಸ್ವಿಯಾಗಿದ್ದು, ಹಾಲಿ ಶಾಸಕರು ಕುಟುಂಬಸ್ಥರನ್ನ ಹೊರಗಿಟ್ಟು ಚುನಾವಣೆ ನಡೆಸಿದ್ದೇವೆ. ದೆಹಲಿ ಪಾಲಿಕೆ ಎಲೆಕ್ಷನ್ನಲ್ಲಿ ಹಾಲಿ ಸದಸ್ಯರಿಗೆ ಟಿಕೆಟ್ ನೀಡಲಿಲ್ಲ. ಗುಜರಾತ್ ಪಾಲಿಕೆಯಲ್ಲೂ ಹೊಸಬರಿಗೆ ಟಿಕೆಟ್ ಕೊಟ್ಟು ಅಧಿಕಾರಕ್ಕೆ ಏರಿದ್ದೇವೆ. ಬಿಜೆಪಿಯಲ್ಲಿ ಮಾತ್ರ ಇಂತಹ ಪ್ರಯೋಗಗಳು ನಡೆಯುತ್ತೆ ಎಂದು ಹೇಳಿದ್ದಾರೆ. ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡಿದ ಬಿಜೆಪಿ ನಾಯಕ ಬಿಎಲ್ ಸಂತೋಷ್ಗೆ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಯಡಿಯೂರಪ್ಪನ ಮಕ್ಕಳು ಯಾರು? ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣ ಇಲ್ವಾ? ಬಿಜೆಪಿಗೆ ಬೇರೆಯವರನ್ನ ಟೀಕಿಸಲು ಯಾವ ನೈತಿಕತೆ ಇದೆ ಅಂತ ಮೈಸೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಯಡಿಯೂರಪ್ಪನ ಮಕ್ಕಳು ಯಾರು? ಸಿದ್ದರಾಮಯ್ಯಗೆ ಬಿಜೆಪಿ ನಾಯಕ ಸಿಟಿ ರವಿ ಟಾಂಗ್ ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ನಿರ್ಣಯ, ಪಾರ್ಟಿಯ ಅಧ್ಯಕ್ಷರ ನೇಮಕ ಕುಟುಂಬದ ಮೂಲಕ ಆಗಲ್ಲ. ಪಕ್ಷದ ಕಾರ್ಯಕರ್ತರು ಅಧ್ಯಕ್ಷರಾಗ್ತಾರೆ. 30 ವರ್ಷದಿಂದ ಒಂದು ಕುಟುಂಬದವರ ಕೈಯಲ್ಲಿ ಕಾಂಗ್ರೆಸ್ ಇದೆ. 40 ವರ್ಷದಿಂದ ಒಂದು ಕುಟುಂಬದ ಕೈಯಲ್ಲಿ ಜೆಡಿಎಸ್ ಇದೆ. ಬಿಜೆಪಿ ಸಾಮಾನ್ಯ ಕಾರ್ಯಕರ್ತರನ್ನ ಎತ್ತರಕ್ಕೆ ಬೆಳೆಸಿದೆ. ಬಿಎಸ್ವೈ ನಮ್ಮ ನಾಯಕರು, ಅವರು ಹೇಳಿದ್ದು ಪಕ್ಷದಲ್ಲಿ ನಡೆಯುತ್ತೆ. ಆದರೆ ಎಲ್ಲವೂ ಅಲ್ಲ ಅಂತ ಮದ್ದೂರಲ್ಲಿ ಸಿಟಿ ರವಿ ಹೇಳಿದ್ದಾರೆ. ಬಿಎಲ್ ಸಂತೋಷ್ ಹೇಳಿಕೆ ರಾಜ್ಯ ಬಿಜೆಪಿಯಲ್ಲಿ ಸಂಚಲನ ಸೃಷ್ಟಿಸಿದ್ದು, ಅವರು ಯಾವ ಉದ್ದೇಶದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ಅಂತ ಸಿಟಿ ರವಿ ಹೇಳಿದ್ದಾರೆ. ಚುನಾವಣೆಯಲ್ಲಿ ಗೆಲ್ಲುವ ಶಕ್ತಿ ಇರುವವರನ್ನ ಪಕ್ಷ ಬೆಂಬಲಿಸುತ್ತೆ. ದುರ್ಬಲ ಇರುವ ಕಡೆ ಅಭ್ಯರ್ಥಿ ಬದಲಾವಣೆ ಮಾಡಲಾಗುತ್ತೆ. ಇದು ಹಿಂದಿನಿಂದಲೂ ನಡೆದು ಬಂದಿರುವ ಪದ್ಧತಿ. ಇದಕ್ಕೆ ವಿಶೇಷ ಅರ್ಥ ಕಲ್ಪಿಸುವ ಅಗತ್ಯ ಇಲ್ಲವೆಂದು ಮದ್ದೂರಿನಲ್ಲಿ ಸಿಟಿ ರವಿ ಹೇಳಿದ್ದಾರೆ. ಅಲ್ಲದೆ ಕರ್ನಾಟಕಕ್ಕೆ ಕರ್ನಾಟಕವೇ ಮಾದರಿ, ನಮಗೆ ಗುಜರಾತ್, ಪಂಜಾಬ್ ಮಾದರಿ ಆಗಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಿಜೆಪಿ ಯಾವಾಗಲೂ ಹೊಸ ಪ್ರಯೋಗ ಮಾಡ್ತಿರುತ್ತೆ. ನಮ್ಮ ಪಕ್ಷ ನಿಂತ ನೀರಲ್ಲ ಎಂದು ಸಿಟಿ ರವಿ ಹೇಳಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದವರು, ಹಳಬರು ಎಲ್ಲಿ ಗೆಲ್ಲಲು ಸಾಧ್ಯವಿದೆ ಅಲ್ಲಿ ಮುಂದುವರಿಸುತ್ತೇವೆ. ಹೊಸಬರಿಗೂ ಅವಕಾಶ ಕೊಡ್ತೇವೆ. ಅಲ್ಲದೆ ಬಿಎಲ್ ಸಂತೋಷ್ ಅವರು ನಿರ್ದಿಷ್ಟ ಕ್ಷೇತ್ರವನ್ನ ಇಟ್ಕೊಂಡು ಹೇಳಿಕೆ ನೀಡಿಲ್ಲ. ಆಂತರಿಕ ಸರ್ವೆ ಮಾಡಿ ವರದಿ ಪಡೆದು ಪಾರ್ಲಿಮೆಂಟರಿ ಬೋರ್ಡ್ ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತೆ. ಪಕ್ಷದಲ್ಲಿ ಹಳಬರು ಇರ್ತಾರೆ, ಹೊಸಬರು ಬರ್ತಾರೆ ಎಂದು ಸಿಟಿ ರವಿ ತಿಳಿಸಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಮಾತಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಅಭಿಮತ ಸೂಚಿಸಿದ್ದಾರೆ. ಬಿಎಲ್ ಸಂತೋಷ್ ಅವರು ಹೇಳಿದ್ದು ಸರಿಯಿದೆ. ಕಾರ್ಪೊರೇಷನ್ಗಳ ಚುನಾವಣೆ ಕುರಿತು ಬಿಎಲ್ ಸಂತೋಷ್ ಮಾತಾಡಿದ್ದು, ಅವರು ಹೇಳಿದ್ದು ಸತ್ಯ ಇದೆ ಎಂದು ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ವಂಶ ರಾಜಕಾರಣ ಬಿಜೆಪಿಯಲ್ಲಿ ಇಲ್ವೇ ಅಂತ ಬಿಎಲ್ ಸಂತೋಷ್ಗೆ ಆರ್ ಧ್ರುವನಾರಾಯಣ್ ತಿರುಗೇಟು ನೀಡಿದ್ದಾರೆ. ಹೇಳಿಕೆ ನೀಡುವ ಮೊದಲು ಬಿಜೆಪಿಯಲ್ಲಿನ ವಂಶ ರಾಜಕಾರಣದ ಬಗ್ಗೆ ತಿಳಿದುಕೊಳ್ಳಬೇಕಿತ್ತು. ಬಿಎಸ್ವೈ ಅವರ 2 ಪುತ್ರರು ರಾಜಕಾರಣದಲ್ಲಿದ್ದಾರೆ. ತಮ್ಮ ಪಕ್ಷದಲ್ಲೇ ವಂಶ ಆಡಳಿತಕ್ಕೆ ಅವಕಾಶ ನೀಡಿರುವಾಗ ಕಾಂಗ್ರೆಸ್ ಬಗ್ಗೆ ಮಾತನಾಡುವ ಯಾವ ನೈತಿಕತೆ ಅವರಿಗಿದೆ ಎಂದು ಚಾಮರಾಜನಗರದಲ್ಲಿ ಧ್ರುವನಾರಾಯಣ್ ಪ್ರಶ್ನೆ ಮಾಡಿದ್ದಾರೆ. ಎಲೆಕ್ಷನ್ನಲ್ಲಿ ಹೊಸಬರಿಗೆ ಅವಕಾಶ ನೀಡುತ್ತೇವೆ ಎಂದಿದ್ದ ಬಿಎಲ್ ಸಂತೋಷ್ ಮಾತಿಗೆ ಸಚಿವ ಉಮೇಶ್ ಕತ್ತಿ ಪ್ರತಿಕ್ರಿಯಿಸಿದ್ದಾರೆ. ಬಿಎಲ್ ಸಂತೋಷ್ ಅವರು ಯಾಕೆ ಹೀಗೆ ಹೇಳಿದ್ದಾರೋ ಗೊತ್ತಿಲ್ಲ. ಸಿಎಂ ಬೊಮ್ಮಾಯಿ ಅವರದ್ದು ಒಳ್ಳೆ ನೇತೃತ್ವ ಇದೆ. ಬೊಮ್ಮಾಯಿ ಸರ್ಕಾರದಲ್ಲೇ ನಾವು ಸಚಿವರಾಗಿ ಕೆಲಸ ಮಾಡ್ತಿದ್ದೇವೆ. ಚುನಾವಣೆ ಕೂಡ ನಾವು ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲೇ ಎದುರಿಸುತ್ತೇವೆ ಅಂತ ಬೆಳಗಾವಿ ಜಿಲ್ಲೆ ಅಥಣಿಯಲ್ಲಿ ಸಚಿವ ಉಮೇಶ್ ಕತ್ತಿ ಹೇಳಿದ್ದಾರೆ.